ದುಸ್ಸಾಹಸಿ ಪುರುಷ, ನಿನ್ನ ಯಾವ ಕಣ್ಣಿನಿಂದ ನನ್ನ ಸೀತೆಯ ಮೇಲೆ ಕೆಟ್ಟ ದೃಷ್ಟಿ ಬಿತ್ತೋ ನಾನು ಆ 2 ಕಣ್ಣನ್ನು ನಾಶ ಮಾಡುತ್ತೇನೆ. ಕ್ಷಮಿಸಿ ಪ್ರಭು, ಕ್ಷಮಿಸಿ. ಹೇ ದಶರಥನಂದನ ಶ್ರೀರಾಮ, ನಾನು ದೇವರಾಜ ಇಂದ್ರ ನನ್ನ ಪುತ್ರ ಜಯಂತನಿಗಾಗಿ ನಿಮ್ಮಿಂದ ಕ್ಷಮಾದಾನ ಬೇಡುತ್ತೇನೆ. ನೀನು ಕರುಣಾಮಯಿಯು ದಯಾಸಾಗರನು, ನನ್ನ ಪುತ್ರನಿಗೆ ಕ್ಷಮೆ ನೀಡಬೇಕು. ದೇವರಾಜ ಇಂದ್ರ, ನಿನ್ನ ಪುತ್ರ ಸ್ತ್ರೀಗೆ ಅಪಮಾನ ಮಾಡಿದ್ದಾನೆ. ಸ್ತ್ರೀಯ ಅಸ್ತಿತ್ವಕ್ಕೆ ಕೆಟ್ಟ ದೃಷ್ಟಿ ಹಾಯಿಸಿದ್ದ. ಇವನಿಗೆ ಕ್ಷಮೆ ಇಲ್ಲ, ಬದಲಾಗಿ ಶಿಕ್ಷೆ ಸಿಗಲಿದೆ. ನಾನು ನೀಡುವ ಶಿಕ್ಷೆಯಿಂದ ಭವಿಷ್ಯದಲ್ಲಿ ಯಾವುದೇ ಪುರುಷ ಸ್ತ್ರೀಯನ್ನು ಅಪಮಾನ ಮಾಡುವ ಕುರಿತು ಯೋಚಿಸಲಾರ. ಒಬ್ಬ ಪುತ್ರನಾಗಿದ್ದರೂ ನೀನು ಒಬ್ಬ ಅಸುರನ ಹಾಗೆ ಕಾರ್ಯ ಮಾಡಿದೆ. ಅದಕ್ಕಾಗಿ ಎಲ್ಲಿಯವರೆಗೆ ನಿನ್ನ ಕರ್ಮಕ್ಕೆ ಶಿಕ್ಷೆ ದೊರೆಯಲಾರದೋ ಅಲ್ಲಿಯವರೆಗೂ ನೀನು ನಿನ್ನ ಒಂದೇ ಕಣ್ಣಿನಿಂದ ಯುಗ ಯುಗದಲ್ಲೂ ಅಸುರ ರೂಪದಲ್ಲಿ ಅಲೆಯುತ್ತಿರುವೆ. ದೇವಿ, ಈ ನೇತ್ರಾಸುರ ಮತ್ಯಾರೂ ಅಲ್ಲ, ಬದಲಿಗೆ ಇಂದ್ರಪುತ್ರ ಜಯಂತನೇ. ಇಂದ್ರಪುತ್ರ ಜಯಂತನೇ? ಆತ ತನ್ನ ಅಧರ್ಮದ ಕಾರಣ ಅಸುರ ರೂಪದಲ್ಲಿ ಅಲೆಯುತ್ತಿದ್ದಾನೆ ಮತ್ತು ಅವನ ಉಳಿದ ಕಣ್ಣಿನಲ್ಲಿ ಇಂದಿಗೂ ನಿನ್ನ ಪ್ರತಿಬಿಂಬವಿದೆ. ಅದಕ್ಕೆ ಇಂದು ನಿನ್ನ ರಾಧೆ ರೂಪದಲ್ಲೂ ಆತ ಸೀತೆಯ ಪ್ರತಿರೂಪ ನೋಡುತ್ತಿರುವುದು. ನಾರಾಯಣ ನಾರಾಯಣ. ಪ್ರಭು, ಅಧರ್ಮಿ ಜಯಂತನಿಗೆ ನೀವು ಸರಿಯಾದ ಶಿಕ್ಷೆ ಕೊಟ್ಟಿದ್ದೀರಿ. ಯಾವ ಮನುಷ್ಯ ಸ್ತ್ರೀಯನ್ನು ಅಪಮಾನ ಮಾಡುವನೋ ಆತನಿಗೆ ಇಂಥ ಕಠೋರ ಶಿಕ್ಷೆ ದೊರೆಯಲೇಬೇಕು. ದಂಡ, ನಾನ್ ನಿನಗೆ ಇವತ್ತು ಮೃತ್ಯು ದಂಡ ಕೊಡ್ತೀನಿ. ನಡಿ ರಾಧಿ. ಎಲ್ಲಿ ಹೋದ್ಲು ಆ ಹುಡುಗಿ? ನಾನ್ ಖಂಡಿತವಾಗ್ಲೂ ಅವಳನ್ನ ಜೀವಂತವಾಗಿ ಉಳಿಸಲ್ಲ. ಮಥುರೆ, ವೃಂದಾವನ, ಮಥುರೆ, ಇಷ್ಟು ಮಾತ್ರ ದೂರ ಮತ್ತು ಅಷ್ಟೊಂದು ದೊಡ್ಡ ನೇತ್ರಾಸುರ. ಈವರೆಗೂ ಬಂದಿಲ್ಲವೇಕೆ? ಈಗಾಗಿಲ್ಲ ತಾನೆ? ಅವನಿಗೆ ಇನ್ನೂ ಆ ಸತ್ಯ ತಿಳಿದೇ ಇಲ್ಲವೇ? ನಾನು ಇಷ್ಟು ಕಾಲದಿಂದ ಅದಕ್ಕೆ ಪ್ರತೀಕ್ಷೆ ಮಾಡಿದ್ದು. ಇಲ್ಲ ಭಗವಂತ, ನೇತ್ರಾಸುರ ಸತ್ಯವನ್ನ ತಿಳ್ಕೊಂಡಿದ್ದಾನೆ ಮತ್ತು ಸ್ವಲ್ಪ ಸಮಯದ ಮುಂಚೆ ಮಥುರೆಯ ಕಡೆ ಬರ್ತಾ ಇದ್ದ. ಆದರೆ ಏನು? ಮಾರ್ಗ ಮರೆತಾನೆ ಅಥವಾ ನೋಡುವುದೇ ಮರೆತಾನೆ? ಅದ್ ಗೊತ್ತಾಗ್ತಿಲ್ಲ ಭಗವಂತ. ಆದ್ರೆ ಸ್ವಲ್ಪ ಸಮಯದ ಮೊದಲು ಅವನು ಬೇರೆ ದಿಕ್ಕನ್ನ ಆಯ್ಕೆ ಮಾಡ್ಕೊಂಡ. ಸತ್ಯವನ್ನು ಪತ್ತೆ ಮಾಡಿದ್ದಾನೆ. ಆದರೆ ದಿಕ್ಕು ಪರಿವರ್ತನೆ ಮಾಡಿದ್ದಾನೆ. ಇದು ಅವಶ್ಯ ವಂಚಕನ ಯಾವುದೋ ವಂಚನೆ. ಹೀಗೆ ಮೊದಲು ಆಗಿದ್ದಿದೆ. ನನ್ನ ಎಷ್ಟೋ ಅಸುರರು ಆ ಚಕ್ರಧಾರಿಯ ಸೂಚನೆ ತಿಳಿದು ನನ್ನಲ್ಲಿಗೆ ತಲುಪಲು ಯತ್ನಿಸಿದ್ದರು. ಆದರೆ ಯಾರು ತಲುಪಲೇ ಇಲ್ಲ. ಈ ಬಾರಿ ನೇತ್ರಾಸುರನ ಜೊತೆ ಹಾಗೆ ಆಗಲು ಬಿಡಲಾರೆ. ಈ ಬಾರಿ ನೇತ್ರಾಸುರನಲ್ಲ, ಆ ವಂಚಕನ ಮೋಸದ ಅಂತ್ಯವಷ್ಟೇ. ನಂದರಾಜ, ನಂದರಾಣಿಯ ದೇಹದಲ್ಲಿ ಜೀವ ಇರೋ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ. ನೀವು ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಂದರಾಜ. ನಂದರಾಣಿಯ ಪ್ರಾಣ ಹೋಗಿದೆ. ಏನು? ಏನ್ ಹೇಳ್ತಿದ್ದೀರಾ ವೈದ್ಯರೇ? ನಿಜವಾಗ್ಲು
ಗುರುದೇವ, ನೀವೇ ಹೇಳಿದ್ರಲ್ಲ ಯಶೋದೆಗೇನೂ ಆಗಲ್ಲ ಅಂತ. ಮತ್ತೆ ನೀವು ಮಾತಾಡ್ತಿಲ್ಲ, ನೀವ್ಯಾಕೇನು ಹೇಳ್ತಿಲ್ಲ? ನಂದ, ಮನುಷ್ಯನ ಯೋಚನೆಯ ಮಿತಿ ಯಾವಾಗ ಸಮಾಪ್ತವಾಗುವುದು, ದೇವರ ಲೀಲೆ ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ನಂದರಾಣಿಗೆ ಏನೂ ಆಗುವುದಿಲ್ಲ. ಗುರುದೇವ, ಯಶೋದೆ ಜೀವಂತಳಾಗ್ತಾಳಲ್ವಾ? ನಾರಾಯಣನ ಮೇಲೆ ನಂಬಿಕೆ ಇಡು ನಂದ. ಮಾಡುವಾತ ಮತ್ತು ಮಾಡಿಸುವಾತ ಆತನೇ. ನಾನು ನಿಮಿತ್ತ ಮಾತ್ರನು. ನಂದ, ನೀನು ಎಲ್ಲ ಜನರ ಜೊತೆಗೆ ಕೋಣೆಯಿಂದ ಹೊರಗೆ ಹೋಗಿಬಿಡು. ನಡೀರಿ, ಎಲ್ರೂ ನಡೀರಿ. ಹೇ ದೇವಿ ದರಾಳ ಮಮತೆಯ ಪ್ರತಿರೂಪವೇ, ಯಶೋದೆ ಮಾತೆ, ಪಾಪಿ ಕಂಸ ದೇವಿ ದರಾಳ ಮಮತೆಯ ರೂಪದಿಂದ ನಿನ್ನ ಪ್ರಾಣವನ್ನು ಸೆಳೆದಿದ್ದಾನೆ. ನಿನ್ನ ಪ್ರಾಣದ ರಕ್ಷೆಗೆ ಈಗ ಒಂದೇ ಮಾರ್ಗವಿದೆ. ನಾನು ದೇವಿ ದರಾಳ ಆತ್ಮದಿಂದ ನಿನ್ನ ಪ್ರಾಣವನ್ನು ಮರಳಿ ತರಬೇಕು. ಆದರೆ ನಾನು ಹಾಗೆ ಮಾಡಿದರೆ ಆಗ ದೇವಿ ದರಾಳ ಆತ್ಮಕ್ಕದು ಅಪಾಯ ಮಾಡಿದಂತೆ. ಹಾಗೆ ನಾನು ಮಾಡದಿದ್ದರೆ ನಿನ್ನ ಪ್ರಾಣವಿರದು. ಎಂತಹ ವಿಡಂಬನೆ ಇದು ದೇವಿ. ಅದೇನೇ ಇರಲಿ, ನಾನು ನಿನ್ನ ಪ್ರಾಣದ ರಕ್ಷಣೆಯನ್ನು ಮಾಡಲೇಬೇಕು. ಏಕೆಂದರೆ ಮಾತೆ ಯಶೋದೆ ಇಲ್ಲದೆ ನಾರಾಯಣನ ಕೃಷ್ಣಾವತಾರ ರೂಪದ ಉದ್ದೇಶವು ಪೂರ್ಣಗೊಳ್ಳುವುದೇ ಇಲ್ಲ. ರಾಧಿ, ನೀನ್ ಹೀಗ್ ಮಾಡ್ತಿ? ಯಾರ ರಾಕ್ಷಸನ್ನ? ನಾವು ಬಹಳ ಪ್ರಯತ್ನ ಪಟ್ಟ ನಂತರನೂ ಒಂದ್ ದಾರಿ ತಪ್ಸಕ್ಕಾಗ್ಲಿಲ್ವೋ? ನೀನಂತೂ ಒಂದ್ ದಾರಿನೇ ಬದಲಾಯಿಸ್ಬಿಟ್ಟೆ. ಹೇಗೆ ರಾಧಿ, ಹೇಗೆ? ನಾನೇನು ಮಾಡಿಲ್ಲ ಕೃಷ್ಣ. ನಾನ್ ಕೇವಲ ನಿನ್ನ ಮತ್ತೆ ಅಣ್ಣನ ಹುಡ್ಕೊಂಡ್ ಬರ್ತಿದ್ದೆ. ಆಗ ಇದ್ದಕ್ಕಿದ್ದಾಗೆ ಸಿಕ್ಬಿಟ್ಟ ಇಷ್ಟು ದೊಡ್ಡ ರಾಕ್ಷಸ. ರಾಧೆ, ಇವನ್ ಜೊತೆ ನಿನಗೇನಾದ್ರೂ ಹಳೆ ಶತ್ರುತ್ವ ಇತ್ತಾ? ಇವನ್ ಈ ರೀತಿ ಎಲ್ಲ ಬಿಟ್ಟ ಹಾಕಿ ನಿನ್ ಹಿಂದೆ ಬಿದ್ದಿದಾನಲ್ಲ? ಅಣ್ಣ, ನಾನು ಅವನನ್ನ ಮೊದಲನೇ ಬಾರಿ ನೋಡಿದ್ದು, ಆದ್ರೆ ಗೊತ್ತಾಗ್ತಿಲ್ಲ ಯಾಕೋ ಅವನನ್ನ ನೋಡಿದ್ ಕೂಡ್ಲೆ ಕೂಗಾಡ್ತಿದ್ದ. ನಿನ್ನ ಜೀವಂತವಾಗೊಳಿಸಲ್ಲ ಅಂತಿದ್ದ. ನಾನು ಅವನಿಗೇನು ಕೆಟ್ಟದ್ ಮಾಡೇ ಇಲ್ಲ. ರಾಧೆ, ನೀನ್ ಅವನ್ಗೆ ಕೆಟ್ಟದ್ ಮಾಡಿದ್ಯೋ ಅಥವಾ ಇಲ್ವೋ? ಆದ್ರೆ ಅವನ್ನ ಅಂತ್ಯ ಮಾಡೋದಿಕ್ಕೆ ನೀನು ನಮ್ಗೆ ಸಹಾಯ ಮಾಡ್ಬೋದು ರಾಧೆ. ನನ್ಗೂ ಗೊತ್ತಿದೆ. ಈಗ ಕೇವಲ ನಾನೇನೆ ನಿಮ್ಗೆ ಸಹಾಯ ಮಾಡಕ್ಕಾಗೋದು. ಆದ್ರೆ ಹೇಗೆ? ರಾಧೆ, ನಾನ್ ನೋಡಿದ್ದೆ ಯಾವಾಗಿಲ್ಲ ಆ ರಾಕ್ಷಸ ನಿನ್ನ ನೋಡ್ತಾ ಇದ್ನು, ಆಗ ಅವನು ಅವನ್ ಕಣ್ ಮುಚ್ತಾ ಇರ್ಲಿಲ್ಲ. ರಾಧೆ, ಈಗ ನೀನು ಮತ್ತೆ ಅವನ ಎದುರಿಗೆ ಓಡಾಡಿದ್ರೆ ನಮ್ಗೆ ಅವನ್ನ ಸಾಯಿಸಕ್ಕೆ ಅವಕಾಶ ಸಿಕ್ಬಿಡುತ್ತೆ ರಾಧೆ. ಸ್ತ್ರೀ, ನಿನ್ನ ತಪ್ಪಿಸ್ಕೊಳಕ್ಕಾಗಲ್ಲ. ನಾನು ನಿನ್ನ ಹುಡುಕಿ ಸಾಯಿಸ್ತೀನಿ. ಗೊಲ್ಲ, ನಾನು ರಾಧೆ, ನಾನು ದಡ್ಡಿಯಲ್ಲ. ನಾನೇ ಹೋಗಿ ಸಾವಿನ ಎದುರಿಗೆ ನಿಂತ್ಕೊಳಕ್ಕೆ. ಅದು ನೀನ್ ಹೀಗೆ ಹೇಳಿದ್ಮೇಲೆ. ರಾಧೆ, ನೀನ್ ಮರ್ತಿದ್ಯಾ? ಈಗ ತಾನೇ ನಾನ್ ನಿನ್ನ ಜೀವ ಕಾಪಾಡಿದೀನಿ. ನಿನ್ನ ಜೀವ ಉಳಿಸಿದ್ದಕ್ಕೆ ನಿಂಗೆ ನನ್ ಜೀವನ ಅಪಾಯಕ್ಕೆ ಹಾಕೋ ಅಧಿಕಾರ ಇಲ್ಲ. ಈಗ ಒಂದ್ ಕಣ್ಣಿರೋ ರಾಕ್ಷಸ ನನ್ನ ಸಾಯಿಸಿದ್ರೆ ರಾಧಿ, ನಿನ್ಗೇನು ಆಗೋದಿಲ್ಲ. ಇಲ್ ನೋಡು ಗೌಣಿ. ಮತ್ತೆ ನಿನ್ಗೆ ಗೊತ್ತೇ ಇರತ್ತಿ ನನ್ ಗುರಿ ಎಷ್ಟ್ ಚೆನ್ನಾಗಿದೆ. ನಾನಂತೂ ಇದ್ರಿಂದ ಎಷ್ಟ್ ಮಡ್ಕೆ ಆಡ್ತಿದ್ದೀನೋ, ಅದು ಕೂಡ ನಿನ್ ಕಣ್ ಮುಂದೆನೆ. ಗೊಲ್ಲ, ಕಣ್ಣು ಮತ್ತೆ ಮಡ್ಕೆಗೆ ವ್ಯತ್ಯಾಸ ಇರುತ್ತೆ. ಎಲ್ಲೋ ಇಷ್ಟು ದೊಡ್ಡ ಮಡ್ಕೆ ಮತ್ತೆಲ್ಲೋ ಇಷ್ಟು ಚಿಕ್ಕ ಕಣ್ಣು. ರಾಧಿ, ನೀನ್ ನೋಡೇ ಇಲ್ಲ, ಆ ನೇತ್ರಾಸುರನ್ ಕಣ್ಣು 5 ಮಡ್ಕೆಗಿಂತಲೂ ದೊಡ್ಡದಿದೆ. ಗೊಲ್ಲ, ನಿಂಗ್ ಬೇಕಾಗಿರೋದು
ಈಗ ನನ್ ಜೀವಕ್ಕೆ ಅಪಾಯ ಆಗೋದು. ಆಗ ನಮ್ಮಪ್ಪನ 1 ಲಕ್ಷ ಹಸುಗಳು ನಿನಗ್ ಸಿಗುತ್ತಲ್ವಾ? ರಾಧೆ ಗೊಲ್ಲ, ನೀನ್ ಅದೆಷ್ಟಾದ್ರೂ ಹೇಳು, ನಾನ್ ನಿನ್ ಮಾತೆ ನಂಬ್ಕೊಂಡು ಖಂಡಿತವಾಗ್ಲೂ ಆ ರಾಕ್ಷಸನ ಎದುರಿಗೆ ಹೋಗಲ್ಲ 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 ಹೋಗಲ್ಲ, ಖಂಡಿತ ಹೋಗಲ್ಲ. ರಾಧೆ, ನೀನ್ ಸರಿಯಾಗಿ ಹೇಳ್ತಿದ್ಯಾ. ಈ ಕೃಷ್ಣ ಯಾರಿಗ್ ಬೇಕಾದ್ರೂ ಮೋಸ ಮಾಡ್ತಾನೆ. ಇವನ್ ಮೇಲೆ ಯಾವತ್ತೂ ನಾವು ನಂಬಿಕೆ ಇಡಕ್ ಹೋಗ್ಬಾರ್ದು. ಆದ್ರೆ ರಾಧೆ, ನಿನಗ್ ನನ್ ಮೇಲೆ ನಂಬಿಕೆ ಇದೆಯಲ್ಲ? ಹಾ ಅಣ್ಣ, ನಿನ್ ಮೇಲೆ ನನ್ಗೆ ಪೂರ್ತಿ ನಂಬಿಕೆ ಇದೆ. ಹಾಗಿದ್ರೆ ನನ್ ಮಾತ್ ಕೇಳಿ ಒಂದ್ ಬಾರಿ ಆ ನೇತ್ರಾಸುರನ್ ಮುಂದೆ ಹೋಗಿ ನಿಂತ್ಕೋ. ನಾನ್ ನಿಂಗೆ ವಚನ ಕೊಡ್ತೀನಿ, ಅವ್ನ್ ನಿನ್ನ ಮುಟ್ಟೋಕು ನಾನ್ ಬಿಡೋದಿಲ್ಲ. ನಿನ್ ಹತ್ರ ಬರೋದಕ್ಕೂ ಮೊದ್ಲೇ ನಾನು ಅವನ್ನ ಅಂತ್ಯ ಮಾಡ್ಬಿಡ್ತೀನಿ. ಸರಿನಾ ರಾಧೆ? ಸರಿ ಅಣ್ಣ, ಅವನ ಅಂತ್ಯ ಮಾಡೋಕೆ ನಾನ್ ನಿಮ್ಗೆ ಖಂಡಿತ ಸಹಾಯ ಮಾಡ್ತೀನಿ. ಮತ್ತೆ ತಡ ಯಾವ ವಿಷಯಕ್ಕೆ? ನಡಿ. ಶೀಘ್ರವಾಗಿ ಹೋಗು. ನೇತ್ರಾಸುರನಿಗೆ ಏನು ಅಪಾಯವಾಗುವ ಮೊದಲು. ಹೇ ಹುಡುಗಿ, ನಾನ್ ನಿನ್ನ ಹುಡುಕ್ತೀನಿ, ಹುಡುಕಿನ್ನ ಕೊಂದು ಬಿಡ್ತೀನಿ. ಬಂದ್ ಕಣ್ಣಿರು ನೇತ್ರಾಸುರ, ಕಣ್ ತಿರುಗ್ಸು. ನಾನು ಆ ಕಡೆ ಇಲ್ಲ, ಇಲ್ಲಿದ್ದೀನಿ, ಇಲ್ಲಿ. ಉದ್ದಟ ಬಾಲಕ, ನಾನು ನಿಮ್ಮೆಲ್ಲರನ್ನು ಜೀವಂತವಾಗಿ ಬಿಡೋದಿಲ್ಲ. ಕೃಷ್ಣ, ಬೇಗನೆ ಹೋಗು. ರಾಧೆನ ಕರ್ಕೊಂಡು ಇಲ್ಲಿಂದ ಹೊರಟೋಗು. ಓಡಿ. ಕೃಷ್ಣ, ನೀನ್ ಈ ಉಪಾಯ ಕೂಡ ವ್ಯರ್ಥ ಆಯ್ತು ಅನ್ಸುತ್ತೆ. ಅವನ್ ಕಣ್ಣು ಕೂಡ ವಜ್ರದೇನೆ. ಇಲ್ಲ ಅಣ್ಣ, ಅವನ್ ಕಣ್ಣಿಗೆ ಕಲ್ಲಿಂದ ಹೊಡ್ತೋ ಬೀಳೋಕ್ ಮೊದ್ಲೇ ಅವನ್ ಕಣ್ಣನ್ನೇ ಮುಚ್ಕೋಬಿಟ್ಟಿದ್ದ. ಗೊಲ್ಲ, ಅವನ್ ಕಣ್ ಮುಚ್ಕೊಂಡಿರ್ಲಿಲ್ಲ. ನಿನ್ ಗುರಿನೇ ತಪ್ಪಾಗಿದ್ದು ಗೊಲ್ಲ. ನಿನ್ ಮಾತನ್ನು ತುಂಬಾ ಚೆನ್ನಾಗ್ ಆಡ್ತೀಯ, ಆದ್ರೆ ನಿಜ ಏನಂದ್ರೆ ನಿನ್ಗೆ ಕವಣೆ ಬಳಸೋದು ಬರೋದಿಲ್ಲ. ಹೌದಾ? ನೀನ್ ಹೇಳ್ಕೊಡ್ತೀಯ ನನ್ಗೆ ಕವಣೆ ಬಳಸೋದನ್ನ? ಗೊಲ್ಲ, ನಾನು ರಾಧೆ. ನಮ್ಮ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನಾನ್ ಯಾರಿಗೂ ಏನು ಕಲ್ಸೋ ಅಂತ ಯಾವ ಅವಶ್ಯಕತೆನೂ ಇಲ್ಲ. ಅಧಿಕ ಪ್ರಸಂಗಿ. ಬಾಯ್ ಬಡ್ಕ ಕೃಷ್ಣ. ರಾಧೆ, ಕೃಷ್ಣ, ನೀವಿಬ್ರು ನಿಮ್ ಜಗಳನ ಆಮೇಲೆ ಆಡ್ಕೊಳ್ಳಿ. ನೋಡಿ, ನೇತ್ರಾಸುರ ಬಂದ್ಬಿಟ್ಟ. ಓಡಿ ಓಡಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಮಮತಾಮಯಿ ಮಾತೆ ಯಶೋದೆ, ಈಗ ನಿನ್ನ ಪ್ರಾಣದ ರಕ್ಷೆಗೆ ಒಂದೇ ಮಾರ್ಗವಿರುವುದು. ನಾನು ಜೀವನ ಮತ್ತು ಮೃತ್ಯುವನ್ನು ಒಂದರ ಜೊತೆಗೊಂದು ಅದಲು ಬದಲು ಮಾಡಬೇಕು. ಜೀವನವನ್ನು ಮೃತ್ಯುವಾಗಿ, ಮೃತ್ಯುವನ್ನು ಜೀವನವಾಗಿ ಬದಲಿಸಬೇಕು. ಓಂ ನಮೋ ವಾಸುದೇವಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಗರ್ಗಾಚಾರ್ಯ, ಇದೇನು ಮಾಡುತ್ತಿರುವೆ? ನಿನ್ನ ಆತ್ಮದಿಂದ ಶರೀರವನ್ನು ದೂರ ಮಾಡುತ್ತಿರುವೆ. ಇದರ ಪರಿಣಾಮ ಗೊತ್ತೇ? ಅರಿವಿದೆಯೇ ನಿನಗೆ? ಶರೀರವನ್ನು ಒಂದು ಬಾರಿ ಆತ್ಮದಿಂದ ದೂರ ಮಾಡಿದರೆ ಎರಡರ ಪುನರ್ಮಿಲನ ದುಷ್ಕರ್ಮವಷ್ಟೇ. ಅಂತಹ ತಪ್ಪು ಮಾಡಬೇಡ ಗರ್ಗಾಚಾರ್ಯ, ನಿನ್ನ ಜೀವಕ್ಕೆ ಅಪಾಯವಾಗಲಿದೆ. ನನ್ನ ನಾರಾಯಣನ ಮಮತಾಮಯಿ ಮಾತೆಯ ಜೀವನ ರಕ್ಷಣೆಗಾಗಿ ನಾನೀಗ ನನ್ನ ಪ್ರಾಣವನ್ನೇ ಕೊಡಬೇಕಾದರೆ ಅದು ನನ್ನ ಸೌಭಾಗ್ಯವೇ ಸರಿ. ಯಾವುದೇ ಸ್ಥಿತಿಯಲ್ಲೂ ನಾನು ದೇವಿ ಯಶೋದೆಯ ರಕ್ಷಣೆಯನ್ನು ಮಾಡಲೇಬೇಕು. ಅಣ್ಣ, ಈ ರಾಧೆ ಎಲ್ಲೋದ್ಲು? ರಾಧೆ! ರಾಧೆ! ಗೊತ್ತಿಲ್ಲ ಈ ರಾಧೆ ಎಲ್ಲಿ ತಪ್ಪಿಸ್ಕೊಂಡ್ಲು. ಎಲ್ಲಿದ್ಯಾ ನೀನು ರಾಧೆ? ಈಗಲ್ಲ ಮತ್ತೆ ಅಣ್ಣ ಎಲ್ಲೋದ್ರು? ಏ ಸ್ತ್ರೀ, ನಿನ್ನ ಈ ನೇತ್ರಾಸುರನಿಂದ ಯಾರು ಕಾಪಾಡಕ್ಕಾಗಲ್ಲ. ಕೃಷ್ಣ, ಅಣ್ಣ ಕಾಪಾಡಿ ನನ್ನ. ರಾಧೆ, ರಾಧೆ, ರಾಧೆ! ರಾಧೆ! ನಾನ್ ನಿನ್ನ ಜೀವಂತ ಉಳಿಸೋದಿಲ್ಲ. ಈಗ ನೀ ಹೇಳು, ಇಲ್ಲಿಂದ ತಪ್ಪಿಸ್ಕೊ ನೀನು. ಈಶ್ವರ, ಇಲ್ಲ ಇಲ್ಲ, ಈ ಚೀತ್ಕಾರವು ನೇತ್ರಾಸುರನದ್ದೇ. ಇದರ ಅರ್ಥ ವಿಷ್ಣುವಿನ ಅಂಶ ಅವನ ಬಳಿ ತಲುಪಿಯಾಗಿದೆ. ನಾನು ನೇತ್ರಾಸುರನನ್ನು ರಕ್ಷಿಸಬೇಕು, ಅನ್ಯಥಾ ಚಕ್ರಧಾರಿಯ ಅವತಾರವನ್ನು ಎಂದಿಗೂ ತಲುಪಲಾಗದು. ಬನ್ನಿ.
ಗೊಲ್ಲ, ಇದೆಲ್ಲ ನಿನ್ ಕಾರಣಕ್ಕೆ ಆಗ್ತಿರೋದು. ನಿನ್ನಿಂದಾನೇ ಈಗ ನಾನು ಸಾಯ್ತಿರೋಳು ತಪ್ಪಿಸ್ಕೊಂಡೆ. ರಾಧಿ, ನೀನ್ ಮರ್ತ್ಬಿಟ್ಯಾ? ಈಗ ತಾನೇ ನಾನು ನಿನ್ನ ಜೀವ ಕಾಪಾಡಿದ್ದೀನಿ ರಾಧಿ. ಗೊಲ್ಲ, ನನ್ ಜೀವನ ನೀನಲ್ಲ, ಬದ್ಲಿಗೆ ಅಣ್ಣನ ನೇಗಿಲ್ ಕಾಪಾಡಿದ್ದು. ಈ ಅಧಿಕ ಪ್ರಸಂಗಿ ಅಂತೂ ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೆ ಮಾತಾಡ್ತಿಲ್ಲ? ನನ್ನಿಂದ ಬಹಳ ದೊಡ್ಡ ತಪ್ಪಾಯ್ತು. ನಾನ್ ನಿನ್ನ ಹತ್ರ ಸಹಾಯ ಕೇಳಿ. ನೀನೀಗ ಮನೆಗೆ ಹೋಗು. ನಾನು ಮತ್ತೆ ಅಣ್ಣ ಆ ರಾಕ್ಷಸಂಗೆ ಒಂದ್ ಗತಿ ಕಾಣಿಸ್ತೀವಿ. ಹೋಗು ರಾಧಿ. ಗೊಲ್ಲ, ನಿನ್ಗೇನ್ ಅನ್ಸುತ್ತೆ? ನಾನೇನ ರಾಕ್ಷಸನ್ಗೆ ಎದುರ್ತೀನ? ನಾನು ಅವನ್ನ ಸಾಯಿಸಕ್ ಆಗಲ್ಲ ಅಂದ್ಕೊಂಡ್ರೆ ಗೊಲ್ಲ, ಅದು ನಿನ್ನ ತುಂಬಾ ದೊಡ್ಡ ತಪ್ಪು. ನೀನೇ ನೋಡು, ನಾನು ರಾಕ್ಷಸಂಗೆ ಹೇಗ್ ಶಿಕ್ಷೆ ಕೊಡ್ತೀನಿ. ಬೇಡ ರಾಧೆ, ಹೊರಗೆ ಹೋಗ್ಬೇಡ. ಹೊರಗೆ ಅಪಾಯ ಇದೆ ರಾಧೆ, ಹೊರಗೆ ಅಪಾಯ ಇದೆ ರಾಧೆ. ರಾಧೆ, ರಾಧೆ, ನೇತ್ರಾಸುರ, ನಾನು ಇಲ್ಲಿದ್ದೀನಿ. ನಿನಗೆ ಧೈರ್ಯ ಇದ್ರೆ ಎದುರಿಸು ನನ್ನನ್ನು, ನೋಡೋಣ. ಗೊಲ್ಲ, ಸರಿಯಾಗಿ ನೋಡ್ಕೋ. ನಾನು ರಾಧೆ ರಾಧೆ, ಮತ್ತೆ ನಾನು ಯಾರಿಗೂ ಎದುರೋದಿಲ್ಲ. ಗೊಲ್ಲ, ಈಗ ಏನ್ ಮಾಡ್ತಿದ್ಯಾ? ಓಡಿ ನಿನ್ ಕೋಣೆಲಿ ಮತ್ ತೋರ್ಸು ಆ ನೇತ್ರಾಸುರನ್ಗೆ. ಅವನ ಮಂದ ಚಿಕ್ಕವರು ಅನ್ಕೊಳ್ಳೋ ತಪ್ಪು ಮಾಡಬಾರ್ದು. ಗೊಲ್ಲ, ಅಂತ್ಯ ಮಾಡ್ಬೇಡ ಈ ನೇತ್ರಾಸುರನ್ನ. ಕೃಷ್ಣ, ನಿಧಾನ ಕೃಷ್ಣ. ಅಣ್ಣ, ಎಲ್ಲಿವರೆಗೂ ಅವ್ನ ಕಣ್ಣು ಪೂರ್ತಿಯಾಗಿ ತೆಗಿಯೋದಿಲ್ವೋ ಅಲ್ಲಿವರೆಗೂ ಇವನ್ ಸಾಯ್ಸೋಕ್ಕಾಗಲ್ಲ. ನಾನೀಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಾಯ್ತು ಕೃಷ್ಣ. ನಂಗೆ ಈ ಧಾರಾಳ ಮಮತೆಯ ಪ್ರಾಣ ತೆಗ್ಯೋಕೆ ಇಷ್ಟೊಂದು ಸಮಯ ಯಾಕೆ ಬೇಕಾಗ್ತಿದೆ? ಇದು ನನ್ನ ಎಡಗೈಯಲ್ಲಿ ಮಾಡೋ ಕೆಲಸ, ಆದ್ರೂ ಯಾಕಿಷ್ಟು ತಡ? ಕೇವಲ ತಡವಷ್ಟೇ ಅಲ್ಲ, ಈಗಿದು ನಿನಗೆ ಅಸಂಭವವೇ. ಹೌದಾ ಗರ್ಗಾಚಾರ್ಯ, ನೀನಾ? ಅದನ್ನೇ ಯೋಚಿಸ್ತಿದ್ದೆ, ಇಷ್ಟು ತಡ ಆಗೋಕೆ ಕಾರಣ ಏನು ಅಂತ. ನನ್ನ ಇಷ್ಟೊಂದು ಪ್ರಯತ್ನದ ನಂತರನೂ ನನಗೆ ಸಫಲತೆ ಸಿಗ್ತಾನೆ ಇರಲಿಲ್ಲ. ಯಕ್ಷಿಣಿ, ನಿನ್ನ ಅಧರ್ಮದ ಅನುಷ್ಠಾನವನ್ನು ತ್ಯಾಗ ಮಾಡಿ ಯಕ್ಷಲೋಕಕ್ಕೆ ಮರಳಿ ಹೋಗಿಬಿಡು. ವಿಧಿಯನ್ನು ಬದಲಿಸಿ ನಿನ್ನ ಮೃತ್ಯುವಿಗೆ ಆಮಂತ್ರಣ ನೀಡಬೇಡ. ಗರ್ಗಾಚಾರ್ಯ, ನೀನೇ ಇಲ್ಲಿಗೆ ಬಂದು ನಿನ್ನ ಮೃತ್ಯುವಿಗೆ ಆಮಂತ್ರಣ ನೀಡಿದ್ದೀಯಾ? ಭಗವಂತ, ಭಗವಂತ, ನೇತ್ರಾಸುರ ಅಲ್ಲಿ ಆ ದಿಕ್ಕಿನಲ್ಲಿ. ನಾನು ಬಂದಾಯಿತು ಚಕ್ರಧಾರಿ. ಅಣ್ಣ, ನೇತ್ರಾಸುರ, ಒಂದ್ಸಲ ಸಾಕು. ಒಂದ್ಸಲ ನೀನು ನಿನ್ ಕಣ್ರೆಪ್ಪೆ ಮುಚ್ಚಬೇಡ. ಒಂದ್ಸಲ ನಿನ್ ಕಣ್ಣು ಸ್ಥಿರವಾಗಿದ್ರೆ ಸಾಕು. ಆಗ ನೋಡು ನೇತ್ರಾಸುರ.
ನೇತ್ರ ನೇತ್ರಾಸುರ ಸತ್ತಿದ್ದಲ್ಲ ಬೂದಿಯಾಗಿದ್ದಾನೆ. ಯಾರು ಮಾಡಿದ್ದು? ಹೇ ಚಕ್ರಧಾರಿ, ಎದುರು ಬಾ. ಇಂದು ನಿನ್ನ ಮತ್ತು ನಿನ್ನ ಮೋಸವನ್ನು ಸಮಾಪ್ತ ಮಾಡುತ್ತೇನೆ. ಬಾ ಎದುರು. ನನ್ನ ಅನುಮಾನ ನಿಜ ಇತ್ತು ಅಣ್ಣ. ಈ ನೇತ್ರಾಸುರನನ್ನ ಕಂಸನೇ ಕಳಿಸಿರೋದು. ಅಮ್ಮಂಗ್ ಬಂದಿರೋ ಈ ಕಷ್ಟಕ್ಕೆ ಕಾರಣನು ಈ ಕಂಸನೇ. ಕೃಷ್ಣ, ನೀನ್ ಸತ್ಯನೇ ಹೇಳ್ತಿದ್ಯಾ? ಕೃಷ್ಣ, ಈಗ ನಾನ್ ಯೋಚಿಸ್ತಿರೋದನ್ನೇ ನೀನು? ಹಾ ಅಣ್ಣ, ಎಲ್ಲಿವರೆಗೂ ಈ ಕಂಸ ಬದುಕಿರ್ತಾನೋ ಅಲ್ಲಿವರೆಗೂ ನಮ್ ಯಾವ ಕಷ್ಟನೂ ದೂರ ಆಗೋದಿಲ್ಲ. ಕೃಷ್ಣ, ಮತ್ತೀಗ ಈ ಶುಭ ಕಾರ್ಯಕ್ಕೆ ತಡ ಯಾಕೆ? ಗೊಲ್ಲ, ಮೊದಲನೇ ಬಾರಿ ನೀನ್ ಸರಿಯಾದ ನಿರ್ಧಾರ ಮಾಡಿದೆ ಗೊಲ್ಲ. ಈಗ ನಾನು ನಿನ್ ಜೊತೆ ಇದ್ದೀನಿ ಗೊಲ್ಲ. ಕೃಷ್ಣ 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 ಏನಾಯ್ತು ತಮ್ಮ ಚಿಕ್ಕಪ್ಪ? ಕೃಷ್ಣ ಅಲ್ಲ ನಂದ್ರಾಣಿ. ತಮ್ಮ ಚಿಕ್ಕಪ್ಪ, ಏನಾಯ್ತು ನನ್ನ ಅಮ್ಮಂಗೆ? ಕೃಷ್ಣ ನಂದ್ರಾಣಿ ಜೀವ ಅಪಾಯದಲ್ಲಿದೆ. ಗರ್ಗಾಚಾರ್ಯ, ಈ ನಿನ್ನ ಕೊನೆ ಘಳಿಗೆಯಲ್ಲಿ ನಿನ್ನ ಇಷ್ಟವಾದ ದೇವರನ್ನ ನೆನಪು ಮಾಡ್ಕೋ. ಇನ್ನು ನೀನು ಜೀವಂತ ಉಳಿಯೋದಿಲ್ಲ. ಯಾರು ನನ್ನ ದಾರಿನ ತಡೆಯೋಕೆ ಪ್ರಯತ್ನ ಮಾಡ್ತಾರೋ ಅವರಿಗೆ ಇದೇ ಸ್ಥಿತಿ ಬರುತ್ತೆ. ನಮೋ ಭಗವತೆ ವಾಸುದೇವಾಯ ನಮಃ. ಯಕ್ಷಿಣಿ, ನಾನು ನಿನಗೆ ಸನ್ಮಾರ್ಗದಲ್ಲಿ ಸಾಗುವ ಒಂದು ಅವಕಾಶ ನೀಡಿದ್ದೆ. ಆದರೆ ನೀನು ಅವಕಾಶಕ್ಕಲ್ಲ, ಶಿಕ್ಷೆಗೆ ಯೋಗ್ಯಳಾಗಿದ್ದಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಇಲ್ಲ, ಹೀಗಾಗೋದಕ್ಕೆ ಸಾಧ್ಯ ಇಲ್ಲ. ಯಾವ ಶಕ್ತಿನೂ ನನ್ನ ಮುಟ್ಟೋದಕ್ಕೆ ಆಗಲ್ಲ. ಯಕ್ಷಿಣಿ, ಇದ್ಯಾವುದೇ ಶಕ್ತಿಯಲ್ಲ, ಭಕ್ತಿ ಅಷ್ಟೇ. ನಾರಾಯಣನ ಭಕ್ತಿಗೂ ದೊಡ್ಡದು ಈ ಜಗತ್ತಿನಲ್ಲಿ ಯಾವ ಶಕ್ತಿಯೂ ಇಲ್ಲ. ಸಾಧ್ಯ ಇಲ್ಲ. ತಮ್ಮ ಚಿಕ್ಕಪ್ಪ, ನೀವ್ ಯಾಕೇನು ಹೇಳ್ತಿಲ್ಲ? ಏನಾಯ್ತು ನನ್ನ ಅಮ್ಮಂಗೆ? ಅವಳಿಗೆ ಹೇಗ ಅಪಾಯ ಬಂತು? ಕೃಷ್ಣ, ಒಂದ್ಸಲ ನಿನ್ ಮನೆಗ್ ಬಂದ್ಬಿಟ್ರೆ ನಿಂಗೆ ಸ್ವತಃ ಎಲ್ಲ ಗೊತ್ತಾಗುತ್ತೆ. ತಮ್ಮ ಚಿಕ್ಕಪ್ಪ, ಬೇಗ ಬನ್ನಿ. ಮೋಸ ಮೋಸ ಮೋಸ. ಓ ವಂಚಕ, ವಂಚನೆಯ ಹೊರತು ನಿನಗೆ ಏನು ಬರುವುದೇ ಇಲ್ಲವೇ? ನಾನು ಇಲ್ಲಿಗೆ ಬಂದು ನಿನಗೆ ಮಣ್ಣು ಮುಕ್ಕಿಸುವ ಮೊದಲೇ ನೀನು ನನ್ನ ನೇತ್ರಾಸುರನನ್ನೇ ಮಣ್ಣಾಗಿ ಮಾಡಿಬಿಟ್ಟೆ. ಹರ್ಷಿಸು, ನಕ್ಕು ಬಿಡು. ಏನೆಂದುಕೊಂಡೆ? ನೀನು ಉಳಿಯುವಯಾ? ಪ್ರಲಬ್ಧ ಚಾಣೂರ, ನೇತ್ರಾಸುರ ಇಲ್ಲಿ ಸತ್ತ. ಇದರ ಅರ್ಥ ಏನಿರಬಹುದು? ಭಗವಂತ, ಇದರ ಅರ್ಥ ಇಷ್ಟೇ ಮೂರ್ಖರೇ. ಅಲ್ಲಿನ ಮಮತಾಮಯಿ ಮಾತೆ ಧರಾಳ ಮಮತೆಯ ಪ್ರತಿರೂಪ ಇಲ್ಲೇ ಇದ್ದಾಳೆ. ಹೋಗಿ ಹುಡುಕಿ ಆ ಮಮತೆಯ ಪ್ರತಿರೂಪವನ್ನು ಮತ್ತು ಅವಳ ಪುತ್ರನನ್ನು. ಯಾವುದೇ ಸ್ಥಿತಿಯಲ್ಲೂ ತಪ್ಪಿಸಿಕೊಳ್ಳಬಾರದು. ಹೋಗಿ. ಹಾ ಭಗವಂತ. ಅಮ್ಮ, ಅಮ್ಮ, ಎಲ್ಲಿದ್ಯಾ ಅಮ್ಮ ನೀನು? ನಿನ್ನ ತಾಯಿ ಒಳಗೆ ಕೋಣೆಯಲ್ಲಿದ್ದಾಳೆ. ನಾನು ಈಗ್ಲೇ ಹೋಗಿ ಅವಳನ್ನ ನೋಡ್ತೀನಿ. ಬೇಡ ಬೇಡ ಕೃಷ್ಣ, ಬೇಡ. ಆದ್ರೆ ಯಾಕಪ್ಪ? ಗುರುದೇವ ನಿನ್ನ ತಾಯಿ ಮೇಲ್ ಬಂದಿರೋ ಅಪಾಯನ ನಿವಾರಣೆ ಮಾಡ್ತಾ ಇದ್ದಾರೆ.
ಮತ್ತೆ ಅವರೇ ಯಾರು ಕೂಡ ಒಳಗ್ ಬರಬಾರ್ದು ಅಂತ ಹೇಳಿದ್ದಾರೆ. ಆದ್ರೆ ಅಪ್ಪ, ನನ್ನ ಅಮ್ಮನ್ನ ನೋಡ್ಬೇಕು. ನನ್ನ ಅಮ್ಮನ್ ನೋಡ್ದೆ ಇರಕ್ಕಾಗೋದಿಲ್ಲ. ಇಲ್ಲ ಕಂದ, ಈಗ ನೀನ್ ಹೋಗೋದ್ರಿಂದ ಗುರುದೇವರ ಸಾಧನೆ ಹಾಳಾದ್ರೆ ಅಮ್ಮನ ಮೇಲೆ ಬಂದಿರೋ ಅಪಾಯ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಾಗಿ ನೀನ್ ಒಳಗ್ ಹೋಗ್ಬೇಡ. ಇಲ್ಲ ಅಪ್ಪ, ಒಬ್ಬ ಮಗ ಅವ್ರ ಅಮ್ಮಂಗೋಸ್ಕರ ಎಂದೂ ಅಪಾಯ ಮಾಡಕ್ಕಾಗಲ್ಲ. ನನ್ ಗುರುದೇವರ ಸಾಧನೆಗೆ ಯಾವ ಅಡ್ಡಿನೂ ಮಾಡಕ್ ಹೋಗಲ್ಲ ಅಪ್ಪ. ಗೊಲ್ಲ ಗೊಲ್ಲ ಗೊಲ್ಲ, ನಿಂಕೋ ಗೊಲ್ಲ. ಹೇ ಜಗತ್ಪಾಲಕ ನಾರಾಯಣ, ಹೇ ಮಾತೆ ಲಕ್ಷ್ಮಿ, ತ್ರೇತಾಯುಗದ ನನ್ನ ಕರ್ಮಕ್ಕೋಸ್ಕರ ನಾನು ಅತ್ಯಂತ ಲಜ್ಜಿತನು. ಕೃಪೆ ತೋರಿ ನನ್ನ ಕ್ಷಮಿಸಿರಿ ಪ್ರಭು, ನನ್ನ ಕ್ಷಮಿಸಿರಿ ಮಾತೆ. ಇಂದ್ರಪುತ್ರ ಜಯಂತ, ನೀನು ನಿನ್ನ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಿದೆ. ಅದಕ್ಕಾಗಿ ಈಗ ನೀನು ಕ್ಷಮೆ ಯಾಚಿಸುವ ಯಾವ ಅವಶ್ಯಕತೆಯೂ ಇಲ್ಲ. ಹೋಗು, ಇಂದ್ರಲೋಕದಲ್ಲಿ ನಿನ್ನ ಪಿತ ನಿನ್ನ ಪ್ರತೀಕ್ಷೆ ಮಾಡುತ್ತಿದ್ದಾನೆ. ಪ್ರಭು, ನೀವು ನನ್ನಂತಹ ಪಾಪಿಯನ್ನು ಕ್ಷಮಿಸಿದ್ದಿರಲ್ಲ ಪ್ರಭು, ಮತ್ತೆ ನನ್ನ ದೃಷ್ಟಿಯನ್ನೂ ಮರಳಿಸಿದಿರಿ ಪ್ರಭು. ನನ್ನ ಪೂರ್ತಿ ಜೀವನ ನಿಮ್ಮ ಭಕ್ತಿಯಲ್ಲೇ ಕಳೆಯಬೇಕೆಂದುಕೊಂಡಿದ್ದೇನೆ. ನನಗೆ ಆಶೀರ್ವಾದ ನೀಡಿರಿ ಪ್ರಭು. ಹರಿ ಅನಂತ, ಹರಿ ದಯಾವಂತ, ನಿಮ್ಮ ಲೀಲೆ ಅಪಾರ ಅಪಾರ ಪ್ರಭು. ಓಂ ನಮೋ ಭಗವತೆ ವಾಸುದೇವಾಯ ನಮಃ. 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 ಪ್ರಣಾಮ ಋಷಿವರ್ಯ. ದೇವಿಧರ, ಅಧರ್ಮಿ ಕಂಸನ ಕಾರಣ ಕೇವಲ ನಿಮಗಷ್ಟೇ ಅತ್ಯಂತ ಕಷ್ಟ ದೊರಕಿದ್ದಲ್ಲ, ಜೊತೆಗೆ ನಿಮ್ಮ ಮಮತಾರೂಪಿ ಮಾತೆ ಯಶೋದೆಯ ಜೀವನವೂ ಅಪಾಯಕ್ಕೆ ಸಿಲುಕಿದೆ. ದೇವಿ, ಮಾತೆ ಯಶೋದೆಯ ಜೀವನವನ್ನು ಉಳಿಸಲು ಈಗ ಒಂದೇ ಮಾರ್ಗವಿದೆ. ನೀವು ಅತಿ ಶೀಘ್ರ ನಿಮ್ಮ ಸತ್ಯಲೋಕಕ್ಕೆ ಮರಳಿರಿ. ಅದರಿಂದ ನೀವು ನಿಮ್ಮ ಮಮತೆಯ ಮಧ್ಯೆ ಯಾವ ಸೇತು ನಿರ್ಮಿಸಲ್ಪಟ್ಟಿತ್ತೋ ಅದು ಮುರಿಯಲಿ ಮತ್ತು ಮಾತೆ ಯಶೋದೆಯ ಜೀವನದಲ್ಲಿ ಬಂದ ಸಂಕಟ ತೊಲಗಲಿ. ಋಷಿವರ್ಯ, ಕಂಸನ ಪಾಪಗಳಿಂದ ಮುಕ್ತಿ ನೀಡಿ ನೀವು ನನ್ನ ಮೇಲೆ ಮತ್ತು ನನ್ನ ಮಮತೆಗೆ ಬಹಳ ಉಪಕಾರ ಮಾಡಿದ್ದೀರಿ. ಆದರೆ ಋಷಿವರ್ಯ, ನಾನೀಗ ಸತ್ಯಲೋಕಕ್ಕೆ ಮರಳಿದರೂ ಯಾವ ಲಾಭವೂ ಆಗದು. ದೇವಿ, ನೀವೀಗ ಏನು ಹೇಳುತ್ತಿದ್ದೀರಿ? ನಾನು ಸತ್ಯ ಹೇಳುತ್ತಿದ್ದೇನೆ ಋಷಿವರ್ಯ. ಏಕೆಂದರೆ ಈಗ ಕಂಸ ಎಂದಾದರೂ ಸತ್ಯಲೋಕಕ್ಕೆ ಪುನಃ ತಲುಪಬಹುದು. ಮತ್ತು ಒಂದು ವೇಳೆ ಈ ಬಾರಿ ನನ್ನನ್ನು ಅವನು ಬಂಧಿಸಿದರೆ ಅವನು ಯಾವ ತಪ್ಪೂ ಮಾಡುವುದಿಲ್ಲ. ದೇವಿ, ಈಗ ನಿಮ್ಮ ಮಮತಾಮಯಿ ಯಶೋದೆಯ ಜೀವನದ ರಕ್ಷೆ ಯಾವ ಪ್ರಕಾರ ಸಾಧ್ಯವಾಗಲಿದೆ? ಈಗ ಇರುವುದು ಒಂದೇ ಮಾರ್ಗ ಋಷಿವರ್ಯ. ನಾನು ಸದಾ ಕಾಲಕ್ಕೂ ನನ್ನ ಮಮತೆಯ ಜೊತೆ ಸಂಬಂಧ ವಿಚ್ಛೇದಿತ ಮಾಡಬೇಕು ಮತ್ತು ಸ್ವತಃ ಈ ಸೃಷ್ಟಿಯಲ್ಲಿ ಸಮ್ಮಿಳಿತಗೊಳ್ಳಬೇಕು. ಆಗ ಪಾಪಿ ಕಂಸ ಪುನಃ ನನ್ನ ಮಮತೆಗೋಸ್ಕರ ಅಪಾಯ ಉತ್ಪನ್ನ ಮಾಡಲಾರ. ಆದರೆ ದೇವಿ, ಹೀಗೆ ಮಾಡಿದರೆ ನಿಮ್ಮ ಅಸ್ತಿತ್ವವೇ ನಾಶವಾಗುತ್ತದೆ. ಇಲ್ಲ ಋಷಿವರ್ಯ, ಕೇವಲ ರೂಪ ನಷ್ಟವಾಗುವುದು, ಅಸ್ತಿತ್ವವಲ್ಲ. ಮತ್ತು ಉತ್ತಮ ಭವಿಷ್ಯದ ನಿರ್ಮಾಣಕ್ಕೋಸ್ಕರ
ಅತೀತಕ್ಕೆ ಇಷ್ಟಾದರೂ ಬಲಿದಾನ ಕೊಡಲೇಬೇಕು ಗುರುವರ್ಯ. ಭಗವಂತ 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 ನಾವು ಪೂರ್ತಿ ಜಾಗ ಹುಡುಕಿದ್ವಿ. ಹಾ ಭಗವಂತ, ಆದ್ರೆ ಅಲ್ಲಿ ಮನುಷ್ಯರೇನು ಒಂದು ಜೀವಿನೂ ಕಾಣ್ಲೇ ಇಲ್ಲ. ನೇತ್ರಾಸುರ ಸ್ವಯಂ ಸತ್ತಾನೆ. ಭಗವಂತ ಅವನು ಆತ ಕೇವಲ ಒಂದೇ ಕಣ್ಣಿನ ಅಂಧನಷ್ಟೇ. ನೀವಿಬ್ಬರು ಬುದ್ಧಿಯಲ್ಲೇ ಅಂಧರು. ಈ ನೇತ್ರಾಸುರನ ವಧೆ ಮಾಡಿದವನನ್ನು ಈಗ ನಾನೇ ಹುಡುಕಬೇಕು. ಹೇಳಿ. ಬಹಳ ಸಮಯ ಆಯ್ತಲ್ಲ, ಈಗ ನಾನು ಇನ್ನೂ ಪ್ರತೀಕ್ಷೆ ಮಾಡಕ್ಕಾಗಲ್ಲ. ಗೊತ್ತಾಗ್ತಿಲ್ಲ ಅಮ್ಮ ಯಾವ ಸ್ಥಿತಿಯಲ್ಲಿದ್ದಾಳು. ಕೃಷ್ಣ, ಅಮ್ಮ ದಯವಿಟ್ಟು ಕಣ್ಬಿಡಮ್ಮ. ಏನಾದ್ರೂ ಮಾತಾಡಮ್ಮ, ಕಣ್ಣಾದ್ರೂ ಬಿಡಮ್ಮ. ಅಮ್ಮ, ಇನ್ನು ನೀವು ಕೃಷ್ಣನ ಮೇಲೆ ಕೋಪ ಹೋಗಿಲ್ವಾ ಅಮ್ಮ? ಏನಾದ್ರೂ ಹೇಳಮ್ಮ, ಏನಾದ್ರೂ ಹೇಳು. ಗುರುದೇವ ಮಾತಾಡಿ, ಗುರುದೇವ ಏನಾದ್ರೂ ಮಾತಾಡಿ. ಗುರುದೇವ ಕಣ್ಬಿಡಿ, ಗುರುದೇವ ಕಣ್ಬಿಡಿ. ಗುರುದೇವ ನೀವೇ ತಾನೇ ಹೇಳಿದ್ದು ನನ್ನಮ್ಮ ಸರಿಯಾಗ್ಬಿಡ್ತಾಳೆ ಅಂತ. ಇಷ್ಟೊತ್ತಾದ್ರೂ ಅವಳು ಮಲ್ಕಿತಾಳೆ. ಕೃಷ್ಣ, ನಿನ್ನ ಅಮ್ಮನಿಗೆ ಏನೂ ಕೂಡ ಆಗಿಲ್ಲ. ಆಕೆ ಕೇವಲ ಗಾಢ ನಿದ್ರೆಯಲ್ಲಿದ್ದಾಳಷ್ಟೇ. ಮತ್ತವಳ ನಿದ್ರೆ ಯಾಕೆ ಮುಗಿತಿಲ್ಲ ಗುರುದೇವ? ಕೃಷ್ಣ, ದೇವಿ ದರಾಳು ಪಂಚಭೂತದಲ್ಲಿ ವಿಲೀನಳಾದ ಕಾರಣ ಯಶೋದೆಯ ಅಂತರಾತ್ಮ ಬಹಳ ಆಳಕ್ಕೆ ಹೋಗಿ ಸುಪ್ತವಾಗಿದೆ. ಕೃಷ್ಣ, ನಿನ್ನ ಬಳಿ ಸಂಗೀತದ ಆ ಶಕ್ತಿ ಇದೆ. ಅದು ಸಂಪೂರ್ಣ ಸೃಷ್ಟಿಯನ್ನೇ ಜಾಗೃತ ಮಾಡುತ್ತದೆ. ಮತ್ತು ಯಶೋದೆಯಂತೂ ನಿನ್ನ ತಾಯಿ. ಆಕೆ ನಿನ್ನ ಸಂಗೀತ ಕೇಳಿದರೆ ಅವಶ್ಯ ಎದ್ದೇಳುತ್ತಾಳೆ. ಹೋಗು, ಏಳಿಸು ನಿನ್ನ ಅಮ್ಮನನ್ನು. ಹಾಗೆ ಆಗ್ಲಿ ಗುರುದೇವ. ನಾನ್ ನನ್ ಕೊಳ್ಳಲಿಂದ ಎಲ್ಲಿವರೆಗೂ ಕರಿತೀನಂದ್ರಿ ಅಮ್ಮ ಎದ್ದು ನನ್ನ ಹಿಡ್ಕೊಂಡು ಮುದ್ದಾಡೋವರೆಗೂ